ಗಾಯ್ಸ್ ವೆಲ್ಕಮ್ ಟು ಪೈಥಾನ್ ಸೀರೀಸ್ ಇನ್ ಕನ್ನಡ. ಇವತ್ತು ನಾವು ಪೈಥಾನ್ ಅಲ್ಲಿ ಆಪರೇಟರ್ಸ್ ಅಂದ್ರೇನು ನೋಡೋಣ ಬನ್ನಿ. ಸೊ ಫಸ್ಟ್ ಕ್ವೆಶ್ಚನ್, ವೈ ಆಪರೇಟರ್ಸ್? ಆಪರೇಟರ್ಸ್ ಯಾಕೆ ಬೇಕು ಅಂದ್ರೆ ನಮ್ಮ ಹತ್ರ ಯಾವ್ದಾದ್ರು ವೇರಿಯೇಬಲ್ಸ್ ಅಥವಾ ವ್ಯಾಲ್ಯೂಸ್ ಇದ್ರೆ ಅವುಗಳ ಮೇಲೆ ಏನಾದ್ರು ಆಪರೇಷನ್ಸ್ ಅನ್ನ ಮಾಡೋದಕ್ಕೆ ನನಗೆ ಆಪರೇಟರ್ಸ್ ಬೇಕು. ಫಾರ್ ಎಕ್ಸಾಂಪಲ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಈ ತರದ ಯಾವುದೇ ಆಪರೇಷನ್ಸ್ ಇರಲಿ ಅವುಗಳನ್ನ ಮಾಡೋದಕ್ಕೆ ನನಗೆ ಆಪರೇಟರ್ಸ್ ಬೇಕೇ ಬೇಕು. ಅಂಡ್ ಇವು ಮಾಡೋ ಆಕ್ಟಿವಿಟಿಗಳ ಮೇಲೆ ಇವುಗಳನ್ನ 7 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಪೈಥಾನ್ ಅಲ್ಲಿ. ಅವುಗಳನ್ನ ಒಂದೊಂದಾಗೆ ನೋಡೋಣ ಬನ್ನಿ. ಸೊ ಸಿ ಗೈಸ್, ದೇರ್ ಆರ್ 7 ಟೈಪ್ಸ್ ಆಫ್ ಆಪರೇಟರ್ಸ್ ಇನ್ ಪೈಥಾನ್. ಅದರಲ್ಲಿ ಮೊದಲಿಗೆ ಬರೋದೇ ಅರಿಥಮೆಟಿಕ್ ಆಪರೇಟರ್. ಇದೇನು ಹೇಳುತ್ತೆ, ನೀವು ಇನ್ ಕೇಸ್ ಏನಾದ್ರು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನೀವು ಅರಿಥಮೆಟಿಕ್ ಆಪರೇಟರ್ ನ ಯೂಸ್ ಮಾಡಿ ಅಂತ ಹೇಳುತ್ತೆ. ನೆಕ್ಸ್ಟ್ ಬರೋದು ಅಸೈನ್ಮೆಂಟ್ ಆಪರೇಟರ್. ಇದೇನು ಹೇಳುತ್ತೆ, ಅಡಿಷನ್, ಸಬ್ಟ್ರಾಕ್ಷನ್ ಏನ್ ಬೇಡ, ನನ್ನ ಹತ್ರ ಒಂದು ವೇರಿಯೇಬಲ್ ಇದೆ ಅನ್ಕೋ, ಅದರ ನಾನು ಇವಾಗ ವ್ಯಾಲ್ಯೂವನ್ನ ಸ್ಟೋರ್ ಮಾಡಬೇಕು. ಇದಕ್ಕೆ ಹೆಲ್ಪ್ ಮಾಡೋಕೆ ಯಾವ್ದಾದ್ರು ಆಪರೇಟರ್ ಇದೆಯಾ? ಎಸ್, ಅದೇ ಈಕ್ವಲ್ ಟು ಆಪರೇಟರ್. ಇದೇನ್ ಮಾಡುತ್ತೆ, 5 ಅನ್ನ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡುತ್ತೆ ಅಥವಾ ಅಸೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ತರ ನಾವು ಇಸ್ ಈಕ್ವಲ್ ಟು ಯೂಸ್ ಮಾಡಿಕೊಂಡು ಏನಾದ್ರು ಆಕ್ಟಿವಿಟಿ ಮಾಡಿದ್ರೆ ಅವುಗಳನ್ನೇ ಅಸೈನ್ಮೆಂಟ್ ಆಪರೇಟರ್ ಅಂತ ಕರೀತಾರೆ. ನೆಕ್ಸ್ಟ್ ಆಪರೇಟರ್ ಕಂಪ್ಯಾರಿಸನ್ ಆರ್ ರಿಲೇಷನಲ್ ಆಪರೇಟರ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 2 ವ್ಯಾಲ್ಯೂ ಇದೆ, ಇವುಗಳಲ್ಲಿ ಯಾವುದು ಗ್ರೇಟರ್ ಯಾವುದು ಸ್ಮಾಲರ್ ಅಂತ ಚೆಕ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡೋದೆ ಕಂಪ್ಯಾರಿಸನ್ ಆಪರೇಟರ್. ಫಾರ್ ಎಕ್ಸಾಂಪಲ್, ಎ ಗ್ರೇಟರ್ ದೆನ್ ಬಿ, ಎ ಲೆಸ್ಸರ್ ದೆನ್ ಬಿ, ಈ ತರ ನಮಗೆ ಗ್ರೇಟರ್, ಲೆಸ್ಸರ್ ಆರ್ ಗ್ರೇಟರ್ ದೆನ್ ಈಕ್ವಲ್ ಟು, ಲೆಸ್ಸರ್ ದೆನ್ ಈಕ್ವಲ್ ಟು ಈ ತರ ಕಂಪ್ಯಾರಿಸನ್ ಮಾಡೋದಕ್ಕೆ ಹೆಲ್ಪ್ ಆಗೋದೆ ರಿಲೇಷನಲ್ ಅಥವಾ ಕಂಪ್ಯಾರಿಸನ್ ಆಪರೇಟರ್. ಫೋರ್ತ್ ಒನ್, ಲಾಜಿಕಲ್ ಆಪರೇಟರ್. ಇದು ಯಾಕೆ ಬೇಕು ನನಗೆ ಥರ್ಡ್ ಆಪರೇಟರ್ ಏನಿತ್ತು ಕಂಪ್ಯಾರಿಸನ್ ಅಥವಾ ರಿಲೇಷನಲ್ ಆಪರೇಟರ್, ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನು? ಫಾರ್ ಎಕ್ಸಾಂಪಲ್, ನಾನು ಇವಾಗ ಎ ಇಸ್ ಈಕ್ವಲ್ ಟು 2 ಇದೆ, ಬಿ ಇಸ್ ಈಕ್ವಲ್ ಟು 3 ಇದೆ, ಸಿ ಇಸ್ ಈಕ್ವಲ್ ಟು 5 ಇದೆ ಅನ್ಕೊಳ್ಳಿ. ನಾನಿವಾಗ ಇದನ್ನ ಕಂಪೇರ್ ಮಾಡ್ಬೇಕಂದ್ರೆ ಫಸ್ಟ್ಗೆ ಒಂದೇ ಕಂಪ್ಯಾರಿಸನ್ ಮಾಡ್ಬೋದು, ಇನ್ನೊಂದು ಕಂಪ್ಯಾರಿಸನ್ ಬೇಕು ಅಂದ್ರೆ ನಾನು ಇವಾಗ ಸೆಕೆಂಡ್ ಲೈನ್ ಅಲ್ಲಿ ಮಾಡ್ಬೇಕಾಗತ್ತೆ. ನನಗಿವಾಗ ಒಂದೇ ಲೈನ್ ಅಲ್ಲಿ ಎ ಗ್ರೇಟರ್ ದೆನ್ ಬಿ ಗ್ರೇಟರ್ ದೆನ್ ಸಿ ಮಾಡಬೇಕು ಅಂದ್ರೆ ಔಟ್ಪುಟ್ ಸಮ್ಟೈಮ್ಸ್ ಕರೆಕ್ಟ್ ಆಗಿ ಬರಲ್ಲ. ಯಾವಾಗ ಮಲ್ಟಿಪಲ್ ಕಂಪ್ಯಾರಿಸನ್ ಬರುತ್ತೆ ಅವಾಗ ನಮಗೆ ಕಂಪ್ಯಾರಿಸನ್ ಅಥವಾ ರಿಲೇಷನಲ್ ಆಪರೇಟರ್ ಆನ್ಸರ್ ಕರೆಕ್ಟ್ ಆಗಿ ಕೊಡಲ್ಲ. ಆ ಟೈಮ್ ಅಲ್ಲಿ ನಾವು ಲಾಜಿಕಲ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಇದರಲ್ಲಿ ಏನೇನ್ ಬರುತ್ತೆ, ಇದರಲ್ಲಿ ನಿಮಗೆ ಆಂಡ್, ಆರ್ ಮತ್ತೆ ನಾಟ್ ಅಂತ 3 ಆಪರೇಟರ್ಸ್ ಬರುತ್ತೆ. ಫಿಫ್ತ್ ಒನ್, ಐಡೆಂಟಿಟಿ ಆಪರೇಟರ್. ಇದೇನ್ ಮಾಡುತ್ತೆ, ನೇಮೇ ಹೇಳ್ತಾ ಇದೆ ನಾನು ಐಡೆಂಟಿಟಿನ ಚೆಕ್ ಮಾಡ್ತೀನಿ ಅಂತ. ಅಂದ್ರೆ ನಿಮ್ಮ ಹತ್ರ 2 ವ್ಯಾಲ್ಯೂ ಇದೆ ಅನ್ಕೊಳ್ಳಿ, 10 10 ಅಂತ. ಇವಾಗ ಈ 2 ವ್ಯಾಲ್ಯೂಗಳು ಒಂದೇ ಮೆಮರಿ ಲೊಕೇಶನ್ ಸ್ಟೋರ್ ಆಗಿದೆ ಅಥವಾ ಬೇರೆ ಬೇರೆ ಲೊಕೇಶನ್ ಸ್ಟೋರ್ ಆಗಿದೆ ಅಂತ ಹೇಳೋದೆ ಐಡೆಂಟಿಟಿ ಆಪರೇಟರ್. ಇದನ್ನ ಹ್ಯಾಗ್ ಬರಿಬೇಕು? ಇದನ್ನ ಬರೆಯೋದಕ್ಕೆ ನೀವು ಈಸ್ ಅಂತ ಯೂಸ್ ಮಾಡಿದ್ರೆ ಸಾಕು, ಇದು ನಿಮ್ಮ ಐಡೆಂಟಿಟಿ ಆಪರೇಟರ್ ಆಗಿ ಕೆಲಸ ಮಾಡುತ್ತೆ. ಸಿಕ್ಸ್ತ್ ಒನ್, ಮೆಂಬರ್ಶಿಪ್ ಆಪರೇಟರ್. ಅಂದ್ರೆ ಇವಾಗ ಒಂದು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅನ್ನ ಬರೆದ್ರೆ ಅದರಲ್ಲಿ ಯಾವ್ದಾದ್ರು ಒಂದು ಎಲಿಮೆಂಟ್ ಅದರಲ್ಲಿ ಇದೆಯಾ ಇಲ್ಲ ಚೆಕ್ ಮಾಡೋದಕ್ಕೆ ಮೆಂಬರ್ಶಿಪ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನನಗೆ ಇವಾಗ ಒಂದು ಲಿಸ್ಟ್ ಅನ್ನ ಬರೆದು 10, 11, 12, 13 ಅಂತ ಬರೆದೆ. ಇದರಲ್ಲಿ ಇವಾಗ ಈ 12 ಅನ್ನೋದು ಈ ಲಿಸ್ಟ್ ನ ಮೆಂಬರ್ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾನು ಮೆಂಬರ್ಶಿಪ್ ಆಪರೇಟರ್ ನ ಯೂಸ್ ಮಾಡ್ತೀನಿ. ಈ ಆಪರೇಟರ್ ನ ಯಾವ ತರ ಬರೀಬೇಕು, ಇದಕ್ಕೆ ನೀವು ಇನ್ ಅಂತ ಬರೆದ್ರೆ ಸಾಕು, ಪೈಥಾನ್ ಗೆ ಅರ್ಥ ಆಗುತ್ತೆ ಇದು ಮೆಂಬರ್ಶಿಪ್ ಆಪರೇಟರ್ ಅಂತ. ಸೊ 7th ಅಂಡ್ ಲಾಸ್ಟ್ ಒನ್, ಬಿಟ್ ವೈಸ್ ಆಪರೇಟರ್. ನೀವು ಒಂದು ನಂಬರ್ ನ ಬೈನರಿ ಕನ್ವರ್ಟ್ ಮಾಡಿಬಿಟ್ಟು ಅದರ ಜೊತೆ ಏನಾದ್ರು ಆಕ್ಟಿವಿಟಿ ಅಡಿಷನ್, ಸಬ್ಟ್ರಾಕ್ಷನ್ ಏನಾದ್ರು ಮಾಡಬೇಕು ಅಂದ್ರೆ ಅವಾಗ ನಿಮಗೆ ಹೆಲ್ಪ್ ಆಗೋದೆ ಈ ಬಿಟ್ ವೈಸ್ ಆಪರೇಟರ್ಸ್. ಸೊ ಗಾಯ್ಸ್, ನೀವು ಯಾವುದೇ ಪ್ರಾಜೆಕ್ಟ್ ಅನ್ನ ತಗೊಳ್ಳಿ, ಅದರಲ್ಲಿ ಆಕ್ಟಿವಿಟಿ ಅಂತ ಬಂದ್ರೆ ಅಥವಾ ಯಾವುದೇ ಕ್ಯಾಲ್ಕುಲೇಷನ್ ಅಂತ ಬಂದ್ರೆ ಅವಾಗ ಆಪರೇಟರ್ಗಳು ಕಂಪಲ್ಸರಿ. ಅಂಡ್ ಇದರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಯೂಸ್ ಮಾಡೇ ಇರ್ತೀರಾ. ಸೊ ಆಲ್ ಆಪರೇಟರ್ಸ್ ಆರ್ ಇಂಪಾರ್ಟೆಂಟ್. ಇವುಗಳನ್ನ ನೆಕ್ಸ್ಟ್ ಬರುವಂತ ವಿಡಿಯೋಗಳಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ದಿ ಓವರ್ ವ್ಯೂ ಅಬೌಟ್ ವಾಟ್ ಈಸ್ ಆಪರೇಟರ್ ಅಂಡ್ ಇಟ್ಸ್ ಟೈಪ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅರ್ಥ ಆಗ್ತಿದ್ಯಾ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕನ್ನಡದಲ್ಲೇ ಪೈಥಾನ್ ನ ಕಲಿಬೇಕು ಅಂದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.